86 by selling. ಈ ರೀತಿ ನೀವು ಟ್ರೇಡ್ ಮಾಡಬೇಕಂದ್ರೆ ಒಂದು ಏನು ಮಾಡಬೇಕಂದ್ರೆ ಟ್ರಿಗರ್ ಪ್ರೈಸ್ನ ಸೆಟ್ ಮಾಡೇ ಇಡಬೇಕು. ನಾನು ಆಲ್ವೇಸ್ ಯೂಸ್ ಮಾಡೋದು ಟ್ರಿಗರ್ ಪ್ರೈಸ್ ಓನ್ಲಿ. ಯಾಕಂದರೆ ಈ ರೀತಿ ಮೊಮೆಂಟಮ್ನ ನೀವು ಎಷ್ಟು ಕುಂತು ನೋಡಿದ್ರೂ ಬೈ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸಡನ್ನಾಗಿ ಮೊಮೆಂಟಮ್ ಬಂದುಬಿಡುತ್ತೆ. ನೋಡಿ, ಇದು ಒಂದು ಕ್ಯಾಂಡಲ್ನಲ್ಲಿ ಬಂದು 2 ಕ್ಯಾಂಡಲ್ನಲ್ಲಿ ಅದನ್ನ ರಿಕವರಿ ಮಾಡಿಬಿಡ್ತು. ಟ್ರಿಗರ್ ಪ್ರೈಸ್ ಇಟ್ಟರೆ ಬೈ ಆಗುತ್ತಾ ಆಟೋಮೆಟಿಕಲಿ? ಎಸ್, ಟ್ರಿಗರ್ ಪ್ರೈಸ್ ಇರೋದೇ ಆಟೋಮೆಟಿಕ್ ಬೈಯಿಂಗೋಸ್ಕರ ಬ್ರೋ. ಜೀರೋದ ಯೂಸ್ ಮಾಡೋದು ಬಿಡಿ ಬ್ರೋ. ಅದನ್ನ ಏನು ಯೂಸ್ ಇಲ್ಲ ಅದು. ನೀವು ಸ್ಕ್ಯಾಲ್ಪ್ ಮಾಡಬೇಕಾದ್ರೆ ಏಂಜಲ್ 1 ದನ್ ಇಲ್ಲಾಂದರೆ ಅಪ್ಸ್ಟಾಕ್ನ ಯೂಸ್ ಮಾಡಿ. ಜೀರೋದ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಏನೂ ಯೂಸ್ ಇಲ್ಲ ಅದರಲ್ಲಿ. ಓನ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಮಾಡಿ. ಜೀರೋದ ಏನು ಫ್ಯೂಚರ್ಸ್ನ ಆ್ಯಡ್ ಮಾಡೋದಿಲ್ಲ. ಅವರು ಗೌರ್ಮೆಂಟ್ ಜಾಬ್ ಥರ ಏನು ಯೂಸ್ ಇಲ್ಲ ಅವರು. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. 800 ಇವಾಗ ನಾವು ರೀಚ್ ಆಗಿದ್ದೀವಿ. 900 ಆ್ಯಂಡ್ 1000 ಆಗೋದು. ಈ ಮಂತಲ್ಲಿ 1000 ಪ್ಲ್ಯಾನಿಂಗ್ ಇದೆ. ಆದಷ್ಟು ಲೈವ್ ಮಾಡಿ 1000ನ ರೀಚ್ ಮಾಡಬೇಕು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ದಶವಂತ್ ಅನ್ನ ಮಂತ್ ಎಂಡಲ್ಲಿ ವ್ಯಾಲೆಟಲ್ಲಿ ಜಾಸ್ತಿ ಇರುತ್ತೆ. ಎಸ್, ಯಾಕಂದರೆ ಎಲ್ಲರೂ ಪೊಸಿಷನ್ನ ಕ್ಲೋಸ್ ಮಾಡ್ತಾ ಇರ್ತಾರೆ. ಇವಾಗ ಮತ್ತೆ CE ಸೈಡ್ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ CE ಇವಾಗ ರಿಜೆಕ್ಷನ್ ತೊಗೊಂಡು ಮೇಲೆ ಬರ್ತಾ ಇದೆ. CE ಸೈಡ್ ಪ್ಲ್ಯಾನ್ ಮಾಡ್ಬೋದು. ಒಂದು ಒಳ್ಳೆ ಮೊಮೆಂಟಮ್ CEನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆನ್ಲೈನ್ ಸರ್ವಿಸ್ ಕನ್ನಡ 77 ಬೈ ಆಯಿತು ಬ್ರೋ. ಎಕ್ಸಿಟ್ 85 ಸಾರಿ. ಅಂದರೆ ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಿ? 8 ಪಾಯಿಂಟ್ನ ಕ್ಯಾಪ್ಚರ್ ಮಾಡಿದ್ರಿ ಬ್ರೋ. ಇದೇನಾದರೂ ಈ ಲೈನ್ನ 128 ಏನಿದೆಯಲ್ಲ, ಸೊ ಇದನ್ನ ಏನಾದರೂ ಬ್ರೇಕೌಟ್ ಮಾಡಿದರೆ ನಾವು 150ವರೆಗೂ ಎಕ್ಸ್ಪೆಕ್ಟೆಡ್ ಮಾಡ್ಬೋದು ಇದನ್ನ ಪ್ರೀಮಿಯಮ್ನಲ್ಲಿ. $128 ಏನಾದರೂ ಬ್ರೇಕೌಟ್ ಆದರೆ 150ವರೆಗೂ ಚಾನ್ಸಸ್ ಇದೆ ಇದರಲ್ಲಿ. ಯಾಕಂದರೆ ಇಲ್ಲಿ ಲೋನ ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ಅದೇ ರೀತಿ ಇಲ್ಲಿ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ಬೋದು. ಆನ್ಲೈನ್ ಸರ್ವಿಸ್ ಕನ್ನಡ 77 ಬೈ ಆ್ಯಂಡ್ 85 ಎಕ್ಸಿಟ್. ವೆರಿ ಗುಡ್. ಒಬ್ಬರಾದರೂ ಪ್ರಯೋಜನ ಮಾಡ್ಕೋತಿದ್ದಾರೆ ನಮ್ಮ ಲೈವ್ದು. ರೆಡ್ ಕ್ಯಾಂಡಲ್ ಆಗಿದೆ. ರೆಡ್ ಕ್ಯಾಂಡಲ್ ಹೈ ಕ್ರಾಸ್ ಆದಮೇಲೆ ಇಲ್ಲಿ ಮೂಮೆಂಟಮ್ ಬರುತ್ತೆ ಎಕ್ಸ್ಪೆಕ್ಟೆಡ್. ಈ ರೀತಿ ಬೈ ಮಾಡೋರಿದ್ರೆ ಇಲ್ಲಿ ಓನ್ಲಿ ಟ್ರಿಗರ್ ಪ್ರೈಸ್ನ ಯೂಸ್ ಮಾಡಿ. ಟ್ರಿಗರ್ ಪ್ರೈಸಿಂದ ಏನಾಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಸಡನ್ ಮೂಮೆಂಟಮ್, ಸಡನ್ ಸ್ಪೈಕ್ ಈ ರೀತಿ ಏನು ಬರುತ್ತಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ಬೋದು.